ಚಿರು ಮನೆ ಒಳಗಡೆ ಬಂದಿದ್ದಾನೋ ಬಂದಿಲ್ವೋ ಅನ್ನೋ ಅನುಮಾನ ಬಗೆಹರಿಬೇಕು. ಗುರುಗಳು ಮನೆಗೆ ಹಾಕಿರೋ ದಿಗ್ಬಂಧನ ದಾಟಿ ಅಕಸ್ಮಾತ್ ಚಿರು ಮನೆ ಒಳಗಡೆ ಬಂದಿದ್ರೆ ಅವನ ಶಕ್ತಿ ದುಪ್ಪಟ್ಟಾಗಿರುತ್ತೆ. ಅಥವಾ ಅವನು ಮನೆ ಒಳಗಡೆ ಬರ್ದೇನೂ ಇರಬಹುದು. ಈ ಸಮಸ್ಯೆ ಬಗೆಹರಿಬೇಕು. ದೇವ್ರೆ, ಸಮಸಂಖ್ಯೆ ಬಿದ್ರೆ ಅವನು ಬಂದಿಲ್ಲ ಅಂತ ಅರ್ಥ. ಬೆಸೆ ಸಂಖ್ಯೆ ಬಿದ್ರೆ ಅವನು ಬಂದಿದ್ದಾನೆ ಅಂತ ಅರ್ಥ. ಅಶೋಕ, ಅಶೋಕ್, ಏನಾಯ್ತು? ಯಾಕೆ ಆಗ್ಲಿಂದ ಕಿರಿಸ್ತಾ ಇದ್ದೀರಾ? ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ ಅಕ್ಕ. ಇವಳಿಗೆ ಏನಾಗಿದೆ ಅಂತ ಇವಳು ಬಾಯಿಂದಾನೆ ಹೇಳಿಸಿ. ಅಲ್ಲಿ ಏನೆಲ್ಲ ಆಯ್ತು ಅಂತ ನೀವೆಲ್ಲ ನೋಡಿದ್ರಿ ತಾನೆ. ಈಗ ನೋಡಿದ್ರೆ ಇವಳು ನನ್ಗೇನು ಆಗೇ ಇಲ್ಲ, ನಾನು ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಮವ, ನನ್ಗೇನು ಆಗಿಲ್ಲ ಮವ, ನಾನು ಚೆನ್ನಾಗಿದ್ದೀನಿ. ನೀವಾದ್ರೂ ಇವ್ರಿಗೆ ಹೇಳಿ. ಆರ್ತಿ, ನೀನು ಆಗಲೇ ಅಡುಗೆ ಮನೇಲಿ ಕುಡ್ದಿದ್ದು ನೀರು ಅಂತ ಹೇಳಿದೆ. ಆದರೆ ನೀನು ಕುಡ್ದಿದ್ದು ನೀರಲ್ಲ, ಮಜ್ಜಿಗೆ. ಅಂದರೆ ನೀನೇನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿಲ್ಲ ಆರ್ತಿ. ನನ್ನ ಜೊತೆ ಕೂಡ ತುಂಬ ವಿಚಿತ್ರವಾಗಿ ಮಾತಾಡಿದೆ. ನೀನು ಆ ರೀತಿ ನಡ್ಕೊಂಡಿದ್ದು ನಾನು ಇದುವರೆಗೂ ನೋಡೇ ಇಲ್ಲ. ನಾನು ನಿನ್ನ ಜೊತೆ ಮಾತಾಡ್ತಾನೆ ಇದ್ದೀನಿ. ನೀನು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ದೆ ಹೊರಟೇ ಹೋದೆ. ನೋಡಮ್ಮ ಆರ್ತಿ, ಈ ಮನೆಯವರೆಲ್ಲರೂ ನಿನ್ನ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀನು ನಮ್ಮ ಮನೆಗೆ ಮಗಳ ಥರ. ಮಗಳ ಮೇಲೆ ವಿನಾಕಾರಣ ಆರೋಪ ಹೊರಿಸಿದ್ರೆ ನಮಗೆ ಸಿಗೋ ಲಾಭನಾದರೂ ಏನು? ಅದಕ್ಕೆ ಶ್ರಾದ್ದ ಕಾರ್ಯದಲ್ಲಿ ನಾನು ಬಂದಿರಲಿಲ್ಲ. ಆದರೆ ನೀವು ನಡ್ಕೊಂಡಿದ್ದ ರೀತಿ ಕೇಳಿ ನನಗೆ ಶಾಕ್ ಆಯಿತು. ನಾನೇ ಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡೆ. ಆದರೆ ಈಗ ಬೇಡ, ನೀವು ಸ್ವಲ್ಪ ಬ್ರೇಕ್ ತಗೊಳ್ಳಿ. ನಿಧಾನವಾಗಿ ಕೂತ್ಕೊಂಡು ನಾನು ಯಾಕೆ ಆ ರೀತಿ ನಡ್ಕೊಂಡೆ ಅಂತ ಯೋಚನೆ ಮಾಡಿ. ನಮ್ಗಳ ಹತ್ರ ಬಂದು ಹೇಳ್ಕೋಬೇಕು ಅಂತ ಅನಿಸಿದ್ರೆ ಹೇಳ್ಕೊಳ್ಳಿ. ನಾವೆಲ್ಲರೂ ಕೂತು ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ. ಅಯ್ಯೋ ವೇದ, ನನ್ಗೇನು ಆಗಿಲ್ಲ. ಐ ಆಮ್ ಆಲ್ ರೈಟ್. ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ? ನಾನು ಹುಚ್ಚಿ ಅಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ. ಯಾಕೆ ಎಲ್ಲರೂ ನನ್ನನ್ನು ಹುಚ್ಚಿ ಅಂತ ಕರಿತಿದ್ದೀರಾ? ದಯವಿಟ್ಟು ನನ್ನನ್ನು ಹುಚ್ಚಿ ಥರ ಟ್ರೀಟ್ ಮಾಡಬೇಡಿ. ಬೆಸೆ ಸಂಖ್ಯೆ ಅಂದ್ರೆ ಚಿರು ಮನೆ ಒಳಗಡೆ ಬಂದಿದ್ದಾನ? ಗುರುಗಳು ಮಂತ್ರಿಸ್ಕೊಟ್ಟಿರೋ ನಿಂಬೆ ಹಣ್ಣು ತೆಂಗಿನಕಾಯಿ ದಾಟ್ಕೊಂಡು ಮನೇನ ಪ್ರವೇಶ ಮಾಡಿದಾನ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನೋಡ ಮಾರ್ತಿ, ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಯಾರು ಬೇಕು ಅಂತ ಮಾಡೋದಿಲ್ಲ. ಹಾಗೇನಾದರೂ ನೀನು ಮಾಡಿರೋದಕ್ಕೆ ಏನಾದರೂ ಕಾರಣ ಇದ್ರೆ ದಯವಿಟ್ಟು ಹೇಳ್ಬಿಡು. ನಿನ್ನನ್ನು ಒತ್ತಾಯ ಮಾಡಲ್ಲಮ್ಮ. ನೀನು ಖುಷಿಯಾಗಿರ್ಬೇಕು ಅಷ್ಟೇ. ಮವ, ಅದು ಸಾಕು, ನಿಲ್ಸು. ಇನ್ ಮುಂದಕ್ಕೆ ಮಾತಾಡ್ಬೇಡ. ಎಲ್ರು ಬೇಸತ್ರು ಇಷ್ಟು ಸಮಾಧಾನವಾಗಿ ಮಾತಾಡ್ತೀಯಾರೆ. ಮೊದಲು ಅದಕ್ಕೆ ಬೆಲೆ ಕೊಡು. ಅಯ್ಯಯ್ಯೋ, ಎಂತ ಅನಾಹುತ ಆಗೋಗಿದೆ. ಗುರುಗಳು ಮಂತ್ರಿಸ್ಕೊಟ್ಟಿದ್ದ ಕಾಯೇ ಹೀಗಾಗೋಯ್ತಾ? ಗುರುಗಳು ಮಂತ್ರಿಸಿಕೊಟ್ಟಿದ್ದು ಇದ್ದಕ್ಕಿದ್ದಾಗೆ ಒಡೆದೋಗಿದೆ ಅಂದರೆ ಏನರ್ಥ? ಮೋಸ್ಟ್ಲಿ ಇದೆಲ್ಲ ನೆಗೆಟಿವ್ ಎನರ್ಜಿ ಪ್ರಭಾವ ಇರಬೇಕು. ವೇದ,
ತೆಂಗಿನಕಾಯಿ ತಾನಾಗ್ ತಾನೇ ಒಡೆದು ಹೋಗೋದಕ್ಕೆ ಸೈಂಟಿಫಿಕ್ ಆಗಿ ಏನಾದರೂ ರೀಸನ್ ಇದೆಯಾ? ಇದ್ರ ಮೇಲೆ ಬಿಸಿಲು ಬೀಳದೆ ಹೀಟ್ ಆಗದೆ ಒಡೆಯೋದಕ್ಕೆ ಚಾನ್ಸೇ ಇಲ್ಲ. ತೆಂಗಿನಕಾಯಿ ಒಡೆದೋಗಿದೆ ಅಂದರೆ ಸೈಂಟಿಫಿಕ್ ರೀಸನ್ಗಿಂತ ಸೈಕಲಾಜಿಕಲ್ ರೀಸನ್ ಇದೆ. ಏನಮ್ಮ ವೇದ ಅದು? ತೆಂಗಿನಕಾಯಿ ಒಡೆಯೋ ಉದ್ದೇಶ ನಮ್ಮೊಳಗಿನ ಈಗೋ ನಾಶ ಆಗಲಿ ಅಂತಪ್ಪ. ನನಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಈ ವಿಚಾರದ ಬಗ್ಗೆ ನಾವು ಏನೇನೋ ಕತೆ ಕಟ್ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಮಾತಂಗಿ, ಅದು ಒಡೆದು ಹೋಗಿದ್ದು ನೀನು ನೋಡಿದ್ಯಾ? ಇಲ್ಲ, ಒಡೆದೋಗಿದ್ದನ್ನ ನಾನು ನೋಡಿಲ್ಲ. ಆದರೆ ನಾನು ನೋಡಿದಾಗ ಒಡೆದು ಹೋಗಿತ್ತು. ಏನಿದ್ರ ಅರ್ಥ ಮಾತಂಗಿ? ಚಿರು ಗೊತ್ತಾಗ್ತಿಲ್ಲ ಮೊರೆ. ದಿಗ್ಬಂಧನನ ದಾಟಿ ಮನೆ ಒಳಗಡೆ ಬರೋಕ್ಕೆ ಸಾಧ್ಯತೆ ಇದೆಯಾ ಅಂತ ನನಗೆ ಅನುಮಾನ ಬರ್ತಿದೆ. ಇದನ್ನು ನೋಡಿದ್ರೇ ಮೈಲಿ ದೂರ ಓಡೋಗ್ತಿದ್ದ. ಅಂಥದ್ರಲ್ಲಿ ಚಿಕ್ಕಪ್ಪ, ಏನು ಮಾಡೋದು ಇವಾಗ? ಗುರುಗಳಿಗೆ ಈ ವಿಷಯ ಹೇಳೋಣವಾ? ಬೇಡಪ್ಪ ಬೇಡ. ಮೊದಲೇ ಅದನ್ನು ಜೋಪಾನ ಅಂತ ಹೇಳಿ ಕೊಟ್ಟು ಹೋಗಿದ್ದಾರೆ. ಈಗ ಅದು ಒಡೆದು ಹೋಗಿರೋದು ಗೊತ್ತಾದರೆ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಂತ ಆಗುತ್ತೆ. ಬೇಡ. ಯಾಕೋ ಬರ್ತಾ ಬರ್ತಾ ಮನೇಲಿ ನೆಮ್ಮದಿನೇ ಕಳೆದು ಹೋಗ್ತಾ ಇದೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಬೇಕು. ನಾವಾಗೆ ನಾವು ನೆಮ್ಮದಿನ ಕಳ್ಕೊತಾ ಇಲ್ಲ, ನಮ್ಮ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರೆ. ರಾಣಿ, ನೀನು ಮನೇಲೇ ಇದೆಯಾ? ಅಲ್ಲ ರಾಣಿ, ನೀನು ಎಲ್ಲಿಗೆ ಹೋಗಿದ್ದೆ? ಯಾವಾಗ ಮನೆಗೆ ವಾಪಸ್ ಬಂದೆ? ರೀ, ನಾನು ಎಲ್ಲಿಗೆ ಹೋಗಿದ್ದೆ, ಯಾವಾಗ ಬಂದೆ ಅನ್ನೋದು ಮುಖ್ಯ ಅಲ್ಲ. ಗುರುಗಳು ಮಂತ್ರಸ್ಕೊಟ್ಟಿದ್ದ ತೆಂಗಿನಕಾಯಿ ಹೇಗೆ ಒಡೆದೋಯ್ತು, ಯಾರು ಒಡೆದು ಹಾಕಿದ್ರು ಅನ್ನೋದು ಮುಖ್ಯ. ಈ ಮನೇಲಿ ಯಾರು ಹೊಡೆದು ಹಾಕ್ತಾರೆ? ಸುಮ್ಮನೆ ಇಲ್ಲದ ಸಲ್ಲದನ್ನ ಹೇಳಬಾರ್ದು. ಇಲ್ಲದ ಸಲ್ಲದೆಲ್ಲ ಹೇಳೋದಕ್ಕೆ ನನಗೆ ತಲೆ ಕೆಟ್ಟಿಲ್ಲ. ಯಾರೋ ತಲೆ ಕೆಟ್ಟಿರೋರು ಹೀಗೆ. ಇದಿರೋವರೆಗೂ ನನ್ನ ಕಂದ ಈ ಮನೆಗೆ ಬರೋದಕ್ಕಾಗಲ್ಲ. ನನ್ನ ಚಿರು ಮನೆಗೆ ಬರಬೇಕು, ನನ್ನ ಮಗ ಮನೆಗೆ ಬರಬೇಕು. ನಾನು ಹೆಣ್ತೀನಿ ಅಂತ ನಂಗೆ ಅನುಮಾನ ಬರ್ತಾ ಇದೆ. ಅಣ್ಣ, ಎಲ್ಲ ವಿಚಾರಕ್ಕೂ ಅದಕ್ಕೇನು ಎಳೆಯೋದು ಬೇಡ. ಇಲ್ಲಮ್ಮ, ನನಗೆ ಅವಳ ಮೇಲೆ ದೂರ ಉದ್ದೇಶ ಇಲ್ಲ. ನನಗೆ ಅವಳೇ ಮಾಡಿದಾಳೆ ಅಂತ ಅನಿಸ್ತಾ ಇದೆ. ಇದೊಂದು ರಕ್ಷಾ ಕವಚ ಇತ್ತು ಅನ್ನೋ ನಂಬಿಕೆ ಇತ್ತು. ಇನ್ನು ಮುಂದೆ ಈ ಮನೇಲಿ ಏನೇನಾಗುತ್ತೋ ಅನ್ನೋ ಭಯ ಆಗ್ತಿದೆ. ಯಾರು ಮಾತಾಡಬೇಡಿ. ಯಾರು ಭಯ ಪಡೋ ಅಗತ್ಯ ಇಲ್ಲ. ಮೊದಲು ತೆಂಗಿನಕಾಯಿನ ಎತ್ತಿಡಿ. ನಾಳೆ ಗುರುಗಳು ಬಂದಾಗ ಅದನ್ನು ತೋರಿಸೋಣ. ಅವ್ರು ಹೇಳ್ದಾಗ ಕೇಳೋಣ. ಅಯ್ಯೋ ಆಂಜನೇಯ, ಅಲ್ಲಿವರೆಗೂ ಏನೇನಾಗುತ್ತೋ. ಅಯ್ಯೋ ದೇವ್ರೇ. ನೀವು ಅಳ್ತಾ ಇರೋದನ್ನ ನೋಡಿ ಕೂಡ ಇಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಜ ಹೇಳಿ ಅಮ್ಮೋರೆ, ಆ ತೆಂಗಿನಕಾಯಿನ ನೀವೇ ಅಲ್ವಾ ಹೊಡೆದಾಕಿದ್ದು? ಚಿರು ಮನೆ ಒಳಗಡೆ ಪ್ರವೇಶ ಮಾಡಲಿ ಅಂತ ತಾನೇ ನೀವೆಂಥ ಕೆಲಸ ಮಾಡಿದ್ದು? ಮಾತಾಡಿ ಅಮ್ಮೋರೆ. ಮನೇಲಿ ಎಲ್ಲರೂ ಸೇರ್ಕೊಂಡು ನನ್ನನ್ನೇ ದೂರ್ತಿದ್ದಾರೆ. ನೀನು ನನ್ನನ್ನೇ ದೂರ್ತಿದ್ಯಾ? ಹಾಗಾದ್ರೆ ನೀವಾ ಕೆಲಸ ಮಾಡಿಲ್ವಾ? ನಾನು ಹೇಳೋ ಸತ್ಯನ ಆ ದೇವರು ನಮ್ಮದೇ ಇರೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಬಿಡು. ಬೇಜಾರು ಮಾಡ್ಕೋಬೇಡಿ. ಯಾವ ದುಷ್ಟಶಕ್ತಿ ಕೂಡ ಆ ಕಾಯಿನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅದು ಒಡೆದು ಹೋಗಿದೆ ಅಂದರೆ ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ ಅಮ್ಮೋರೆ. ನಿಂತ್ಕೊಳ್ಳಿ. ಶ್ರಾದ್ದ ಹಾಳಾದ್ರೂ
ಚಿರುವಿನ ಆತ್ಮ ಮರು ಹುಟ್ಟು ಪಡ್ಕೊಂಡ್ರು ಇನ್ನೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಮ್ಮ? ನಿಮ್ಮ ಮನೆಗೆ ದಿಗ್ಬಂಧನ ಆಗಿದೆ. ಹೌದು ಅಮ್ಮ, ಗುರುಗಳು ತೆಂಗಿನಕಾಯಿ ನಿಂಬೆಹಣ್ಣನ್ನ ಮನೆ ಬಾಗಿಲಿಗೆ ಕಟ್ಸಿದ್ದಾರೆ. ಅದಕ್ಕೆ ಚಿರು ಆ ಮನೆ ಒಳಗೆ ಪ್ರವೇಶ ಮಾಡೋಕ್ಕಾಗಲ್ಲ. ಆದರೆ ಏನು ಮಾಡೋದು ಜೇಜಮ್ಮ? ಚಿರು ಮನೆಗೆ ಪ್ರವೇಶ ಆಗಲಿಲ್ಲ ಅಂದರೆ ನಾನು ಅವನ್ನ ಹೇಗೆ ಹೊಲಿಸ್ಕೊಳ್ಳೋದು? ಪ್ರತಿ ಸಲ ನಾವು ಹೊರಗಡೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಅದನ್ನು ತೆಗೆದುಬಿಡೋಣವಾ? ಬೇಡ, ಅದಕ್ಕೊಂದು ಭೌತಿಕ ಪರಿಹಾರ ಆಗಬೇಕು. ಏನದು? ಅದನ್ನ ಹೊಡೆದಾಕ್ಬಿಡಿ. ರೀ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ಆದರೆ ನನ್ನ ಜೊತೆ ಮಾತಾಡದೆ ಮಾತ್ರ ಇರಬೇಡ್ರಿ. ನನಗೆ ತುಂಬ ಸಂಕಟ ಆಗುತ್ತೆ. ನನ್ನ ಜೊತೆ ಎಲ್ಲರೂ ಇದ್ರು, ನೀವೊಬ್ರು ಇಲ್ಲ ಅಂದರೆ ನನ್ಗೆ ಒಂಟಿತನ ಕಾಡುತ್ತೆ. ನಮಗೆ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಮಕ್ಕಳು ಆಯಿತು. ಆದರೆ ನೀವು ಯಾವತ್ತೂ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರಲಿಲ್ಲ. ಆದರೆ ಇವತ್ತು ನಿಮ್ಮ ಈ ಕೋಪಕ್ಕೆ ಒಂದು ಅರ್ಥ ಇದೆ. ಆದರೆ ನಾನೇ ಅರ್ಥ ಇಲ್ಲದೆ ನಡ್ಕೊಳ್ತಾ ಇರೋಳು. ಕೆಲವು ಸಾರಿ ಪರಿಸ್ಥಿತಿನೇ ಹಾಗೆ ರೀ, ಏನೋ ನಡೀತಾ ಇರುತ್ತೆ, ಅದನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ. ಇನ್ ಕೆಲವು ಸಾರಿ ನಡೀತಿರೋದನ್ನ ಹೇಳ್ಕೊಂಡ್ರು ಅದನ್ನ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರಲ್ಲ. ಅರ್ಥ ಮಾಡ್ಕೊಳ್ಳೋರು ಯಾರೂ ಇರಲ್ಲ ಅಂತ ನಿನಗೆ ನೀನೇ ಅನ್ಕೊಳ್ಳೋದ್ರ ಅರ್ಥ ಏನು ಗೊತ್ತಾ? ಎಸ್ಕೇಪಿಸಮ್. ಎಲ್ಲ ಗೊತ್ತಿರತ್ತೆ, ಆದರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧಿವಂತಿಕೆ ಅಂತಾರೆ. ಏನು ಗೊತ್ತಿರಲ್ಲ, ಆದರೆ ಎಲ್ಲ ನಡೀತಾ ಇರತ್ತೆ. ಅದನ್ನ ಹುಚ್ಚತನ ಅಂತಾರೆ. ರೀ, ಒಂದೇ ಒಂದ್ಸರಿ ನನ್ನ ಕಡೆ ನೋಡ್ರಿ. ನನಗೆ ಅಮ್ಮ ಇಲ್ಲ. ಮದುವೆ ಆಗೋಕ್ ಮುಂಚೆ ನಾನೇ ನಿನ್ನನ್ನು ಅಮ್ಮನ ಥರ ನೋಡ್ಕೋತೀನಿ ಅಂತ ಹೇಳಿದ್ರಿ, ನೆನ್ಪಿದ್ಯಾ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಆದ್ರೆ ಚಿರು, ನೀನು ಬದುಕಿದಾಗ ರಾಣಿ ಅಮ್ಮ ಅಂತ ನನ್ನ ಹಿಂದೆನೇ ಸುತ್ತಾ ಇದ್ದೆ. ಇದಕ್ಕಿದ್ದ ಹಾಗೆ ನನ್ನಿಂದ ದೂರ ಹೊರಟೋದೆ. ನೀನು ನನ್ನನ್ನು ನೋಡಬೇಕು ಅಂತ ಅನಿಸ್ಲಿಲ್ಲ ಅಂತ ಜೇಜಮ್ಮ ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ನೀನು ಬದುಕಿದಾಗ ಆ ಆರ್ತಿ ಪ್ರೀತಿ ಸಿಕ್ಕಲಿಲ್ಲ ಅಂತ ಈಗ ಅವಳು ಹಿಂದೆನೇ ಇದೆಯಾ? ಒಂದಿನ ನಾನು ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ಆ ಬೇಜಾರಿಗೆ ನಿನಗೆ ಜ್ವರ ಬರ್ತಿತ್ತು. ಅಷ್ಟೊಂದು ನೀನು ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದೆ ಕಣೋ. ಆದರೆ ಇವತ್ತು ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಚಿರು. ಐ ನೀಡ್ ಯು ಕಣೋ. ನನಗೆ ನಿನ್ನ ಅವಶ್ಯಕತೆ ಇದೆ ಕಣೋ. ಇಷ್ಟು ದಿನ ಈ ಮನೇಲಿ ನನ್ನ ಕಣ್ಣಿಗೆ ಬೀಳದೆ ಇರೋ ಹಾಗೆ ಓಡಾಡ್ತಿದ್ದೆ ಅಲ್ವಾ? ನನ್ನ ಎಷ್ಟು ಪ್ರೀತಿಯಿಂದ ರಾಣಿಯಮ್ಮ ಅಂತ ಬಾಯಿ ತುಂಬ ಕರಿತಿದ್ಯಲ್ಲೋ. ನೋಡು ಚಿರು,
ಮತ್ತೆ ಈ ರಾಣಿಯಮ್ಮ ನಿನ್ನ ಹುಡುಕೊಂಡು ಬರ್ತಾ ಇದ್ದಾಳೆ. ನೀನು ಈ ಮನೆ ಒಳಗೆ ಬರಬಾರ್ದು ಅಂತ ತೆಂಗಿನಕಾಯಿ ನಿಂಬೆ ಹಣ್ಣು ಕಟ್ಟಿದ್ರಲ್ಲ, ಅದನ್ನು ಒಡೆದು ಚಿಂದಿ ಚಿಂದಿ ಮಾಡಾಕ್ಬಿಟ್ಟೆ ಕಣೋ. ಇಲ್ಲಿ ನೋಡು ಚಿರು, ನಮ್ಮಿಬ್ರು ಬಾಂಧವ್ಯನ ಮತ್ತೆ ಗಟ್ಟಿ ಮಾಡೋದಕ್ಕೆ ನಮ್ಮಿಬ್ರ ಮಧ್ಯೆ ಇರೋದು ಈ ಗಟ್ಟಿ ಸೇತುವೆ. ಅದೇ ಕಣೋ, ಅದೇ ಮಾಯಾ ಖಡ್ಗ. ಚಿರು, ಇದರಲ್ಲಿ ನೀನು ಕಾಣಿಸ್ತೀಯಂತೆ, ಇದರಿಂದ ನಾವಿಬ್ರು ಮಾತಾಡ್ಬೋದಂತೆ ಕಣೋ. ಯಾವಾಗೋ ಬರ್ತೀಯ ಮನೆಗೆ ನೀನು? ನೀನು ಹೇಗಿದೆಯಾ ಅಂತ ನೋಡಬೇಕು ಅನ್ನೋ ಕುತೂಹಲ ನನಗೆ ಜಾಸ್ತಿ ಆಗ್ತಿದೆ ಚಿರು. ಮೈ ಗಾಡ್, ಯಾವುದೋ ನೆರಳು ಪಾಸ್ ಆದಂಗೆ ಆಯ್ತಲ್ಲ. ಈ ಖಡ್ಗದಿಂದ ನೋಡಿದ ನೆರಳು ನಿಜನಾ ಅಥವಾ ನನ್ನ ಭ್ರಮೆನಾ?